1782 ಕರ್ನಾಟಕದ ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ ಕೆಳದಿ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನ ಆಳ್ತಿದ್ದು ಒಬ್ಬ ವೀರನಾರಿ. ಹೆಸರು ರಾಣಿ ವೀರಮ್ಮಾಜಿ ಚೆನ್ನಮ್ಮ. ಅವರು ಕೇವಲ ರಾಣಿ ಅಲ್ಲ, ಅವರು ಜನರ ತಾಯಿ. ರೈತರಿಗೆ ನೀರು, ವ್ಯಾಪಾರಿಗಳಿಗೆ ರಕ್ಷಣೆ, ಮಹಿಳೆಯರಿಗೆ ಗೌರವ ಕೊಟ್ಟ ಆಡಳಿತ. ಆದ್ರೆ ಈ ಶಾಂತಿಗೆ ಒಂದು ದೊಡ್ಡ ಬೆದರಿಕೆ ಬರೋಕೆ ಶುರುವಾಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳು ಕೆಳದಿ ಕೋಟೆಗೆ ಬಂದರು. ರಾಣಿ ಅವರೇ, ನಮ್ಮ ಜೊತೆ ಸಬ್ಸಿಡಿಯರಿ ಅಲಯನ್ಸ್ ಒಪ್ಪಂದ ಮಾಡ್ಕೊಳ್ಳಿ. ನಾವು ನಿಮಗೆ ರಕ್ಷಣೆ ಕೊಡ್ತೀವಿ. ಬದಲಾಗಿ ನಿಮ್ಮ ಸೈನ್ಯ ಮತ್ತು ಹಣ ನಮಗೆ ಬೇಕು ಅಂತ ಹೇಳಿದ್ರು. ರಾಣಿ ಚೆನ್ನಮ್ಮ ಎದ್ದು ನಿಂತರು. ಗಟ್ಟಿಯಾದ ದನಿಯಲ್ಲಿ ಹೇಳಿದರು, ನನ್ನ ರಾಜ್ಯ, ನನ್ನ ಜನ, ನನ್ನ ನಿರ್ಧಾರ. ಬೇರೆಯವರಿಗೆ ಮಾರಾಟಕ್ಕೆ ಇಲ್ಲ. ಈ ಒಂದು ಮಾತು ಯುದ್ಧಕ್ಕೆ ನಾಂದಿ ಆಯ್ತು. ರಾತ್ರಿ ಆಯ್ತು. ಬ್ರಿಟಿಷ್ ಸೈನ್ಯ ಕೋಟೆಯನ್ನ ಸುತ್ತುವರಿದಿತ್ತು. ಆದ್ರೆ ರಾಣಿ ಹೆದರಲಿಲ್ಲ. ಅವರು ಸ್ವತಃ ಕುದುರೆಯೇರಿ ಯುದ್ಧಕ್ಕೆ ಇಳಿದರು. ಕೈಯಲ್ಲಿ ಕತ್ತಿ, ಬಾಯಲ್ಲಿ ಹರ ಹರ ಮಹಾದೇವ ಘೋಷಣೆ. ಅವರ ಜೊತೆ ಇದ್ದಿದ್ದು ಮಹಿಳಾ ಸೈನ್ಯ, ಬಿಲ್ಲು, ಬಾಣ, ಈಟಿ ಹಿಡಿದ ವೀರ ಮಹಿಳೆಯರು. 3 ದಿನ 3 ರಾತ್ರಿ ಯುದ್ಧ ನಡೆಯಿತು. ಬ್ರಿಟಿಷರಿಗೆ ರಾಣಿಯ ಶೌರ್ಯ ನೋಡಿ ಬೆವರಿತು. ಆದ್ರೆ ಯುದ್ಧದಲ್ಲಿ ಗೆಲ್ಲದ ಬ್ರಿಟಿಷರು ಮೋಸದ ದಾರಿ ಹಿಡಿದರು. ರಾಣಿಯ ಹತ್ತಿರದ ಮಂತ್ರಿಯೇ ದುಡ್ಡಿಗೆ ಆಸೆಪಟ್ಟು ದ್ರೋಹ ಮಾಡಿದ. ಅವನು ಕೋಟೆಯ ರಹಸ್ಯ ಸುರಂಗದ ದಾರಿಯನ್ನ ಬ್ರಿಟಿಷರಿಗೆ ತೋರಿಸಿದ. ನಡುರಾತ್ರಿ ಶತ್ರುಗಳು ಕೋಟೆಯ ಒಳಗೆ ನುಗ್ಗಿದರು. ರಾಣಿಗೆ ಇದ್ದಿದ್ದು ಕೇವಲ ಕೆಲವೇ ಸೈನಿಕರು. ಆದ್ರೂ ಕೊನೆಯವರೆಗೂ ಹೋರಾಡಿದರು. ಕೊನೆಗೆ ಮೋಸದಿಂದ ರಾಣಿ ಚೆನ್ನಮ್ಮ ಸೆರೆ ಸಿಕ್ಕರು. ಸರಪಳಿಯಲ್ಲಿ ಕಟ್ಟಿ ಬ್ರಿಟಿಷ್ ಜೈಲಿಗೆ ತಂದರು. ಬ್ರಿಟಿಷ್ ಅಧಿಕಾರಿ ಕೇಳಿದ, ಈಗಾದ್ರೂ ಶರಣಾಗುತ್ತೀರಾ? ರಾಣಿ ನಕ್ಕರು. ನನ್ನ ದೇಹವನ್ನ ನೀವು ಸೆರೆಯಲ್ಲಿಡಬಹುದು, ಆದ್ರೆ ನನ್ನ ಆತ್ಮವನ್ನಲ್ಲ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡೋದು ನಾಚಿಕೆ ಅಲ್ಲ, ಶರಣಾಗೋದೇ ನಾಚಿಕೆ. 1829ರಲ್ಲಿ ಜೈಲಿನಲ್ಲೇ ಆ ಮಹಾನ್ ರಾಣಿ ಕೊನೆಯುಸಿರು ಎಳೆದರು. ಇವತ್ತು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಅಂದ್ರೆ ರಾಣಿ ಚೆನ್ನಮ್ಮನಂತಹ ಸಾವಿರಾರು ವೀರ ತ್ಯಾಗದಿಂದ. ಅವರು ನಮಗೆ ಕಲಿಸಿಕೊಟ್ಟ ಪಾಠ ಒಂದನೇ: ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಜೈ ರಾಣಿ ಚೆನ್ನಮ್ಮ ಅಂತ ಬರೆಯಿರಿ. ಮತ್ತು ಇಂತಹ ಇನ್ನೂ ಅನೇಕ ಮರೆಯಾದ ಇತಿಹಾಸದ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.